ಸ್ವಾಮಿ ಪ್ರೊಟೆಸ್ಟ್ ಅಲ್ಲ ಇದೆ, ಒಂದು ನಿಮಿಷ ಇರಿ, ಪ್ರೊಟೆಸ್ಟ್ ಅಲ್ಲ ಇದೆ. ಇರ್ರಿ ಒಂದು ನಿಮಿಷ, ಯಾಕೆ ವೇಟ್ ಮಾಡ್ತೀರಾ? ಸ್ವಾಮಿ ಇರ್ರಿ, ಏನ್ರಿ ಮಾಡ್ತಾ ಇದ್ದಾರೆ? ಏನಕ್ಕೆ ಕೈ ಹೆಸರಲ್ಲಿ ಯಾರು ನಿಲ್ತಾ ಇದ್ದೀರಿ? step back and wait judgment. ಆಯ್ತಪ್ಪ, ಈಗ ಅಲ್ಲೇ ಹೋಗಿರ. ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಸಂತ್ರಸ್ತ ಮಹಿಳೆ ಇವತ್ತು ವಿಧಾನಸೌಧಕ್ಕೆ ಬಂದವ್ರೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ಅಪವಿತ್ರ ಆಗಿದೆ ಅಂತ ಹೇಳಕ್ ಬಂದ್ರೆ ಪೊಲೀಸ್ ಅವರು ಬಿಜೆಪಿ ಅವ್ರಿಗೆ ಅವಕಾಶ ಕೊಟ್ಬಿಟ್ಟು ಕಾಂಗ್ರೆಸ್ ಅವ್ರನ್ನ ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಬಿಜೆಪಿ ಏಜೆಂಟ್ಗಳ ತರ ವರ್ತನೆ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಬೀಗ ಹಾಕಕ್ಕೆ ಅವಕಾಶ ಕೊಟ್ಬಿಟ್ಟು ನಾವು ಬರೀ ಏನಕ್ಕೆ ಒಳಗಡೆ ಬಂದಿದ್ದಾರೆ ಅಂತ ಕೇಳಿದ್ಕೆ ಇಷ್ಟೊಂದು ದೌರ್ಜನ್ಯ ಮಾಡ್ತಾವ್ರೆ. ನಾವು ಪೊಲೀಸ್ ಆಯುಕ್ತರು ದಯಾನಂದ್ ಅವ್ರ ಹತ್ರ ಹೋಗಿ ಯಾರು ಪೊಲೀಸ್ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವ್ರ ವಿರುದ್ಧ ನಾವು ದೂರು ಕೊಡ್ತಾ ಇದ್ದೀವಿ. ಬಿಜೆಪಿ ಅವ್ರು ಬೀಗ ಹಾಕಕ್ಕೆ ಅವಕಾಶ ಕೊಟ್ಟವ್ರೆ. ಬಿಜೆಪಿ ಅವ್ರು ಬೀಗ ಹಾಕಕ್ಕೆ ಅವಕಾಶ ಕೊಟ್ಟವ್ರೆ. ಯಾಕೆ ಬೀಗ ತಂದಿದ್ದಾರೆ ಅಂತ ಕೇಳಿದ್ರೆ ಒಬ್ರು ಪೊಲೀಸ್ ಅಸಿಸ್ಟೆಂಟ್ ಕಮಿಷನರ್ ಅವ್ರು ಯಾರು ಅಂತ ಗೊತ್ತಿಲ್ಲ, ನೇರವಾಗಿ ಬಂದು ನಮ್ಮನ್ನ ಕೆಟ್ಟ ಮಾತಲ್ಲಿ ಬೈದಿ ದೌರ್ಜನ್ಯ ಎಸ್ಕವ್ರೆ. ಯಾವ್ದ ಅವ್ರ ಸರ್ಕಾರ, ನಾವೇನ್ ಸರ್ಕಾರದವ್ರಲ್ವಾ? ಹೌದು, ಮುನಿರತ್ನ ಮೇಲೆ ಸಂತೆ ಯಾರು ಅತ್ಯಾಚಾರಕ್ಕೆ ಒಳಗಾಗಿದ್ರೆ ಆ ಮಹಿಳೆ ಬಂದಿದ್ದಾರೆ ಅಂತ ಅದ್ರ ಬಗ್ಗೆ ಅತ್ಯಾಚಾರ ಮಾಡಿರೋರೆಲ್ಲ ವಿಧಾನಸೌಧ ಒಳಗೆ ಬಂದವ್ರೆ. ಅಂತವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂತ ಹೇಳಿ ಇದು ಮಾಡಕ್ ಬಂದ್ರೆ ಇವರು ನಮ್ಮ ಮೇಲೆ ಇದು ಮಾಡಿದ್ದಾರೆ. ಹೌದು, ಅವ್ರ ಕಚೇರಿ ಅದೇ ಕಚೇರಿಲೇ ಈ ಸ್ಥಳ ಪರಿಶೀಲನೆ ಮಾಡಕ್ ಕರ್ಕೊಂಡ್ ಬಂದವ್ರೆ ಅಂತ ಹೇಳವ್ರೆ. ಅಂತ ಜಾಗದಲ್ಲಿ ವಿಧಾನಸೌಧದಲ್ಲಿ ಬಿಜೆಪಿ ಅವರು ಬೀಗ ಹಾಕಕ್ ಬಂದಿದ್ದಾರೆ. ಹಂಗಾರೆ ವಿಧಾನಸೌಧ ಬೀಗ ಹಾಕ್ಬೋದಾ ಬಿಜೆಪಿ ಅವರು? ಅದು ಕಾನೂನು ವಿರೋಧ ಅಲ್ವಾ? ಅತ್ಯಾಚಾರ ಆಗಿದೆ, ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳೆನೇ ಇವತ್ತು ವಿಕಾಸಸೌಧಕ್ಕೆ ಬಂದಿದ್ದಾರೆ.